ನೋಡಿ, ದೆಹಲಿಯ ಕೆಂಪುಕೋಟೆ ಬಳಿ ಒಂದು ಸ್ಫೋಟ ಆಯ್ತಲ್ಲ, ಅದೇ ಮಾದರಿಯಲ್ಲೇ ಕಾಶ್ಮೀರದಲ್ಲಿ ಮತ್ತೊಂದು ಸ್ಫೋಟ ಆಗಿದೆ. ಜಮ್ಮುವಿನ ದಕ್ಷಿಣ ಶ್ರೀನಗರದಲ್ಲಿ ಸ್ಫೋಟ ಆಗಿರೋದು 7 ಮಂದಿ ಸಾವನ್ನಪ್ಪಿದ್ದಾರೆ. ಪೊಲೀಸರು ಸೇರಿದಂತೆ 7 ಜನರು ಸಾವನ್ನಪ್ಪಿದ್ದು 27 ಮಂದಿಗೆ ಗಾಯಗಳಾಗಿದೆ. ನೌಗಂ ಪೊಲೀಸ್ ಠಾಣೆಯ ಹೊರಗಡೆ ಪ್ರಬಲ ಸ್ಫೋಟ ಆಗಿರೋದು. ಈ ಉಗ್ರರ ಜಾಡು ಪತ್ತೆ ಹಚ್ಚಿದೆ ನೌಗಂ ಪೊಲೀಸರು. ಶ್ರೀನಗರದ ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ ಮತ್ತು ಅವರಿಗೆ ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ರಾತ್ರಿ 11 ಗಂಟೆ 20 ನಿಮಿಷಕ್ಕೆ ಸ್ಫೋಟಗೊಂಡಿದೆ ಅಮೋನಿಯಂ ನೈಟ್ರೇಟ್. ಇನ್ನು ಸ್ಫೋಟದ ತೀವ್ರತೆಗೆ ಮುಗಿಲೆತ್ತರಕ್ಕೆ ಬೆಂಕಿ ಚಿಮ್ಮಿತ್ತು. ಅಕ್ಕಪಕ್ಕ ಇದ್ದಂತಹ ಹಲವು ವಾಹನಗಳು ಸಂಪೂರ್ಣ ಸುಟ್ಟು ಭಸ್ಮ ಆಗೋಗಿದೆ. ಇದೊಂದು ಆಕಸ್ಮಿಕ ಸ್ಫೋಟ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದರೂ ಕೂಡ ಒಂದಷ್ಟು ಶಂಕೆಗಳಿದ್ದಾವೆ. ನೋಡಿ, ನೀವು ಫರೀದಾಬಾದ್ನಲ್ಲಿ ಜಪ್ತಿ ಮಾಡಿದ್ರಲ್ಲ ಆ ಸ್ಫೋಟಕಗಳನ್ನ, ಅದರ ಸ್ಯಾಂಪಲ್ಸ್ಗಳಿದ್ವು. ಇಲ್ಲಿ ಸ್ಫೋಟಕ ಮಾದರಿಗಳ ಪರಿಶೀಲನೆ ವೇಳೆ ಈ ದುರಂತ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಉಗ್ರ ವೈದ್ಯರ ಜಾಡನ್ನ ಪತ್ತೆ ಹಚ್ಚಿದೆ ನೌಗಂ ಪೊಲೀಸರು. ಜೈಷೆ ಮೊಹಮ್ಮದ್ ಪೋಸ್ಟರ್ ಅನ್ನ ಪತ್ತೆ ಹಚ್ಚಿದ್ರು ಪೊಲೀಸರು. ನೌಗಂ ಪೊಲೀಸ್ ಠಾಣೆಯಲ್ಲಿ ಮೊದಲ ಪ್ರಕರಣ ದಾಖಲಾಗಿತ್ತು. ಇಲ್ಲಿಂದಲೇ ಉಗ್ರ ವೈದ್ಯರ ಜಾಲದ ತನಿಖೆಯನ್ನು ಕೂಡ ಆರಂಭ ಆಗಿತ್ತು. ಸಾಕಷ್ಟು ಅನುಮಾನಗಳಿಗೆ ಈ ನಿಗೂಢ ಸ್ಫೋಟ ಕಾರಣವಾಗ್ತಾ ಇದೆ. ಅಧಿಕಾರಿಗಳು ಏನೇ ಹೇಳಿದ್ರು ಒಂದಷ್ಟು ಆತಂಕ ಇದ್ದೇ ಇರುತ್ತೆ, ಶಂಕೆನೂ ಇದ್ದೇ ಇರುತ್ತೆ. ಪೊಲೀಸರು ಸೀಸ್ ಮಾಡಿದ್ರಲ್ಲ ಫರೀದಾಬಾದ್ನಲ್ಲಿ, ಆ ಅಮೋನಿಯಂ ನೈಟ್ರೇಟ್ ಸ್ಫೋಟಗೊಂಡಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ಬೋದು, ವಾಹನಗಳು ಸಂಪೂರ್ಣ ಸುಟ್ಟು ಭಸ್ಮ ಆಗಿದ್ದು 7 ಜನ ಅಮಾಯಕರು ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಆ 7 ಜನರು ಯಾರು ಅನ್ನೋದು ಕೂಡ ಇನ್ನೂ ಪತ್ತೆ ಹಚ್ಚಬೇಕು. ಜೊತೆಗೆ 27 ಮಂದಿ ಗಾಯಾಳುಗಳಿದ್ದಾರೆ. ಆ ಗಾಯಾಳುಗಳ ಮಾಹಿತಿಯನ್ನ ಪಡ್ಕೊಳ್ಬೇಕು. ಹೇಗಾಯ್ತು, ಎತ್ತಾಯ್ತು ಅಂತೆಲ್ಲ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸಂತೋಷ್. ದೆಹಲಿ ಮಾದರಿಯಲ್ಲಿ ಕಾಶ್ಮೀರದಲ್ಲಿ ಮತ್ತೊಂದು ಸ್ಫೋಟ ಆಗಿರೋದು. ಅಧಿಕಾರಿಗಳು ಒಂದ್ ಕಡೆ ಇದು ಆಕಸ್ಮಿಕ ಸ್ಫೋಟ ಅಂತ ಹೇಳಿದ್ರು ಕೂಡ ಶಂಕೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಫರೀದಾಬಾದ್ನಲ್ಲಿ ಜಪ್ತಿ ಮಾಡಿದಂಥ ಸ್ಫೋಟಕಗಳೇನಿತ್ತು ಅದರ ಸ್ಯಾಂಪಲ್ಸ್ ಸ್ಫೋಟಗೊಂಡಿದೆ ಅಂತ ಹೇಳ್ತಾ ಇದ್ರು ಕೂಡ ಸಾಕಷ್ಟು ಅನುಮಾನಗಳಿದೆ. ಆ 7 ಜನ ಪ್ರಾಣವನ್ನ ಕಳ್ಕೊಂಡವ್ರು ಯಾರು, ಅಷ್ಟೊತ್ತಿನಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ರು, ಈ ರೀತಿ ಹಲವಾರು ಪ್ರಶ್ನೆಗಳಿದಾವೆ ಸಂತೋಷ್. ವೆರಿ ಗುಡ್ ಮಾರ್ನಿಂಗ್ ಸಿಂಧೂರ. ಸಹಜವಾಗಿ ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಮತ್ತೊಂದು ಅದಾದ ಬಳಿಕ ಮತ್ತೊಂದು ಸ್ಫೋಟ ಸಂಭವಿಸಿರುವಂತ ಇಲ್ಲಿ ಗಮನಿಸಬೇಕಾಗುತ್ತೆ. ಅದೇ ಮಾದರಿಯ ಸ್ಫೋಟ ಇದೀಗ ಶ್ರೀನಗರದ ನೌಗಂ ಪೊಲೀಸ್ ಠಾಣೆಯಲ್ಲಿ ಸಂಭವಿಸಿರುವಂತದ್ದು. ಆದ್ರೆ ಅದೇ ಪೊಲೀಸ್ ಠಾಣೆಯಲ್ಲಿ ಕಳೆದ 3 ತಿಂಗಳ ಹಿಂದಷ್ಟೇ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸೇರಿದಂತಹ ಜೊತೆಗೆ ನದೀಮ್ ಏನು ಬಾಂಬ್ ಸ್ಫೋಟಿಸಿಕೊಂಡು ಸಾವನ್ನಪ್ಪಿದ್ದ ಕೆಂಪುಕೋಟೆ ಬಳಿ, ಆತನು ಸೇರಿದಂತೆ 3-4 ಜನರನ್ನ ಈ ಹಿಂದೆ ಅವರ ಮೇಲೆ ಪ್ರಕರಣಗಳನ್ನ ದಾಖಲಿಸಿದಂತಹ ಪೊಲೀಸ್ ಠಾಣೆ ಕೂಡ ಆಗಿತ್ತು. ಜೊತೆಗೆ ಅವರು ಮತ್ತೆ ಜಮ್ಮು ಕಾಶ್ಮೀರದಿಂದ ಹರಿಯಾಣದ ಕಡೆ ಉತ್ತರ ಭಾರತದ ಶಿಫ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಅವರ ಜಾಡನ್ನ ಹಿಡಿದು ಅವರ ಬಳಿ ಇರುವಂತಹ ಹಲವು ಸ್ಫೋಟಕ ಸಾಮಗ್ರಿಗಳನ್ನ ವಶಪಡಿಸಿಕೊಂಡು ನೇರವಾಗಿ ಅದೇ ನೌಗಂ ಠಾಣೆಯಲ್ಲಿ ಕೂಡ ಇಡಲಾಗಿತ್ತು ಅನ್ನೋದರ ಬಗ್ಗೆ ಮಾಹಿತಿ ಇದೆ. ಅದನ್ನ ಇಟ್ಟ ಕೆಲವು 4-5 ದಿನಗಳ ಒಳಗಾಗಿ ಈ ರೀತಿಯಾದಂತಹ ಸ್ಫೋಟ ಸಂಭವಿಸಿರುವಂತದ್ದು ಹಲವು ಅನುಮಾನಗಳಿಗೆ ಇದೀಗ ಎಡೆಯನ್ನ ಮಾಡಿಕೊಡ್ತಾ ಇದೆ. ಸೊ ಆದ್ರೆ ಪೊಲೀಸ್ ಅಧಿಕಾರಿಗಳು ಪ್ರಾಥಮಿಕ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು ಹರಿಯಾಣದ ಫರೀದಾಬಾದ್ನಿಂದ ವಶಪಡಿಸಿಕೊಂಡಂತಹ ಸುಮಾರು 350 kg ಈ ಒಂದು ದ್ರವಗಳೇನಿತ್ತು, ಸಾಮಗ್ರಿಗಳು, ಕಚ್ಚಾ ವಸ್ತುಗಳು, ಅಮೋನಿಯಂ ನೈಟ್ರೇಟ್, ಇದೆಲ್ಲವೂ ಕೂಡ ಅದೇ ಠಾಣೆಯಲ್ಲಿ ನಾವು ಶೇಖರಿಸಿದ್ವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸ್ಫೋಟದಿಂದಾಗಿ ಸುಮಾರು 5ಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಅನ್ನೋದು ಹೇಳ್ತಾ ಇದ್ದಾರೆ. ಜೊತೆಗೆ ಸಾರ್ವಜನಿಕರು ಕೂಡ ಗಂಭೀರ ಗಾಯಗಳಾಗಿದೆ, ಮತ್ತಷ್ಟು ಪೊಲೀಸ್ ಅಧಿಕಾರಿಗಳಿಗೆ ಗಂಭೀರ ಗಾಯಗಳಾಗಿದೆ. ಹಾಗಾಗಿ ಗಾಯಗೊಂಡವರನ್ನ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಅನ್ನ ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಅಲ್ಲಿರುವಂತಹ ಸಿಬ್ಬಂದಿ ಹಾಗೂ ಸ್ಥಳೀಯರಿಂದ ಆಗಿರುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಇದು ಒಂದು ಆಕಸ್ಮಿಕವಾದಂತಹ ಬ್ಲಾಸ್ಟ್, ಯಾವುದೇ ರೀತಿಯಾದಂತಹ ಬೇರೆ ಇದರಲ್ಲಿ ಶಂಕೆ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಈ ಒಂದು ದೆಹಲಿ ಸ್ಫೋಟದ ಬಗ್ಗೆ, ಜೊತೆಗೆ ಮೊದಲು ಅಮೋನಿಯಂ ನೈಟ್ರೇಟ್ ಅನ್ನ ಸೀಸ್ ಮಾಡಿ ಇಬ್ಬರನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಅಲ್ಲೇ ಇಟ್ಟಂತಹ ಒಂದು ಪ್ರಕರಣವಾಗಿರೋದ್ರಿಂದ ಒಂದಕ್ಕೊಂದು ತಾಳೆಯನ್ನ ಮಾಡಲಾಗುತ್ತೆ. ಜೊತೆಗೆ ಹಲವು ಪ್ರಶ್ನೆಗಳು ಮತ್ತು ಅನುಮಾನಗಳು ಈ ಒಂದು ಶ್ರೀನಗರದ ನೌಗಂ ಸ್ಫೋಟದ ಹಿಂದೆ ಇರುವಂತದ್ರಲ್ಲಿ ಕಾಣಬೇಕಾಗುತ್ತೆ. ಆಲ್ ರೈಟ್ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. We'll be right back.